ನಮಸ್ಕಾರ ಅಪ್ಪ. ಮಂಗಳವಾರ ಇವತ್ತು ಸಹ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಸತತವಾಗಿ ಇವತ್ತು 4ನೇ ದಿನ ಚಿನ್ನದ ಬೆಲೆ ಇವತ್ತು ಸಹ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ, ಏನ್ ಕತೆ, ಏನಿದು, ಒಂದೊಳ್ಳೆ ಗುಡ್ ನ್ಯೂಸ್ ಬರ್ತಾ ಇದೆ. ಒಂದು 4 ದಿನದಿಂದ ಇದೇ ರೀತಿ ಒಂದು 10 ದಿನ ಎಳ್ದು ಬಿಟ್ರೆ ಎಲ್ರಿಗೂ ಖುಷಿ ಆಗುತ್ತೆ. ನಿನ್ನೆಗೂ ಇವತ್ಗೂ ಸ್ವಲ್ಪ ಮಟ್ಟದಲ್ಲಿ ರಿಲೀಫ್ ಸಿಕ್ಕಿದೆ. ಚಿನ್ನದ ಬೆಲೆ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿಯಲ್ಲೇನೆ ಕಮ್ಮಿ ಆಗಿದೆ. ಸೊ ಒಂದೊಳ್ಳೆ ಬಜೆಟ್ ಅಲ್ಲಿ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ಒಂದು ವರದಿನ ನಿಮ್ಮ ಮುಂದೆ ಒಪ್ಪಿಸ್ತಾ ಇದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿನಿತ್ಯ ನಿಮ್ಗೋಸ್ಕರ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಇದರಿಂದ ನಿಮ್ಗೂ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಹೇಳೋದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, GST, ಮೇಕಿಂಗ್, ವೇಸ್ಟೇಜ್ ಯಾವುದು ಇನ್ಕ್ಲೂಡ್ ಆಗಿರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ನಿಮಗೆ ನಾನು ಹೇಳುವಂತದ್ದು. ಸೊ ಇವತ್ತಿನ ಒಂದು ಕರ್ನಾಟಕದಲ್ಲಿ ಎಷ್ಟಿದೆ ಬೆಲೆ? 22 ಕ್ಯಾರೆಟ್ ಚಿನ್ನ ಅಂದ್ರೆ 1 ಗ್ರಾಮ್ಗೆ 8,215 ರೂಪಾಯಿ ಆಗಿದೆ. 8,230 ರೂಪಾಯಿ ಇತ್ತು. 10 ಗ್ರಾಮ್ ಚಿನ್ನ 82,150 ಆಗಿದೆ. 82,300 ರೂಪಾಯಿ. ನಿನ್ನೆಗೂ ಇವತ್ಗೂ 22 ಕ್ಯಾರೆಟ್ ಚಿನ್ನದಲ್ಲಿ ನಮ್ಗೆ 15 ರೂಪಾಯಿ ಕಮ್ಮಿ ಆಗಿದೆ. ನಿನ್ನೆ 1 ರೂಪಾಯಿ ಕಮ್ಮಿ ಆಯ್ತು, ಸರಿನಾ? ಅದಕ್ಕಿಂತ ಮೊನ್ನೆ 20 ರೂಪಾಯಿ, ಅದಕ್ಕಿಂತ ಮೊನ್ನೆ 40 ರೂಪಾಯಿ ಕಮ್ಮಿ ಆಯ್ತು. ಇವತ್ತು ನಮ್ಗೆ 15 ರೂಪಾಯಿ ಕಮ್ಮಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 150 ರೂಪಾಯಿ ಕಮ್ಮಿ ಆಗಿದೆ. ಸೊ ನೆಕ್ಸ್ಟ್ 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು 8,962 ರೂಪಾಯಿ, 8,978 ರೂಪಾಯಿ. 10 ಗ್ರಾಮಿನ ಚಿನ್ನ 89,620, 89,780. ನೆನೆಗೂ ಇವತ್ಗೂ 24 ಕ್ಯಾರೆಟ್ ಚಿನ್ನದಲ್ಲಿ 16 ರೂಪಾಯಿ ನಿಮ್ಗೆ ಕಮ್ಮಿ ಆಗಿದೆ. 160 ರೂಪೀಸ್ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ನೆಕ್ಸ್ಟ್ 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು 6,722 ರೂಪಾಯಿ, 6,734 ರೂಪಾಯಿ. 10 ಗ್ರಾಮಿನ ಚಿನ್ನ 67,220, 67,340. ನೆನ್ನೆಗೂ ಇವತ್ತು 18 ಕ್ಯಾರೆಟ್ ಚಿನ್ನದಲ್ಲಿ 12 ರೂಪಾಯಿ ಇಳಿಕೆ ಆಗಿದೆ. 120 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಮ್ಗೆ ಇಳಿಕೆ ಆಗಿರುವಂತದ್ದು. ಸೊ ಚಿನ್ನದ ಬೆಲೆ ಇಳಿತಾ ಇದೆ. ಇಳಿಕೆ ಆಗ್ಲಿ, ಇನ್ನು ಸಂತೋಷನೇ ನಮ್ಗೆ. ಇದರೊಟ್ಟಿಗೆ ಬೆಳ್ಳಿಯ ದರ ಸಹ 110 ರೂಪಾಯಿ ಆಗಿದೆ. 116 ರೂಪಾಯಿ ಹೋಗಿತ್ತು ಬೆಳ್ಳಿಯ ದರ. ಸೊ ಇವಾಗ ವಾಪಸ್ಸು 110 ರೂಪಾಯಿಗೆ ಬಂದಿದೆ. ಸೊ 1 ಗ್ರಾಮಿನ ಬೆಳ್ಳಿ ಇವತ್ತು 110 ರೂಪಾಯಿ. 1 ಕೆಜಿಗೆ 1,10,000 ರೂಪಾಯಿ ನಿಮ್ಗೆ ಬೆಳ್ಳಿಯ ದರ ಆಗುತ್ತೆ. ಇದು ಏರುಪೇರು ಆಗ್ತಾ ಇದೆ. ಬೆಳ್ಳಿಯ ದರ ಪರವಾಗಿಲ್ಲ, ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಜಾಸ್ತಿ ಆಗಿತ್ತು, ಇವಾಗ ಮತ್ತೆ ಕಮ್ಮಿ ಆಗ್ತಾ ಇದೆ. ಸೊ ಸತತವಾಗಿ ಚಿನ್ನ ಮತ್ತೆ ಬೆಳ್ಳಿ ಎರಡೂ ಸಹ ಇಳಿಕೆ ಆಗ್ತಾ ಇದೆಯಲ್ಲ, ಅದು ಒಂದು ರಿಲೀಫ್ ಅನ್ನೋ ವಿಚಾರ. ಸೊ ಚಿನ್ನ ಖರೀದಿ ಮಾಡೋರು ಇನ್ನೊಂದ್ 4 ದಿನ ಕಾಯಿರಿ, ನೋಡೋಣ. ಯಥಾಸ್ಥಿತಿಯಲ್ಲಿ ಚಿನ್ನದ ಬೆಲೆ ಇದೇ ರೀತಿ 150, 200 ರೂಪಾಯಿ, 150 ಇದೇ ತರ ಇಳಿಕೆ ಆದ್ರೆ ನಮಗೂ ಸಹ ಒಂದು ಒಳ್ಳೆ ಬಜೆಟ್ ಗೆ ಬಂದು ಕೂತ್ಕೊಳ್ಳುತ್ತೆ. ಆಲ್ಮೋಸ್ಟ್ ಇವಾಗ GST, ಮೇಕಿಂಗ್, ವೇಸ್ಟೇಜ್ ಎಲ್ಲ ಸೇರಿದ್ರೆ ನಿಮ್ಗೆ 8,000, 8,500, 9,000 ತನಕನೂ ಚಿನ್ನ ಹೋಗುತ್ತೆ. ನೀವ್ ಎಲ್ಲಿ ಖರೀದಿ ಮಾಡ್ತೀರಾ ಅಲ್ಲಿ ಡಿಪೆಂಡ್ ಆಗಿರುತ್ತೆ. ಇಷ್ಟೆಲ್ಲ ಏರಿಕೆ ಆಗ್ತಾ ಇರೋ ಸಮಯದಲ್ಲಿ ಆತರ ಪಡಕ್ ಹೋಗ್ಬಿಡಿ. ಚಿನ್ನದ ಬೆಲೆ ಏಪ್ರಿಲ್ಗೆ ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ. ಅರ್ಜೆಂಟ್ ಇಲ್ಲ ಅಂತಂದ್ರೆ, ಇಲ್ಲ ಅರ್ಜೆಂಟ್ ಇದೆ ಅಂತಂದ್ರೆ ಒಂದೊಂದು 4 ದಿನ ಕಾಯಿರಿ. ಒಂಚೂರು ಅಪ್ ಅಂಡ್ ಡೌನ್ ಆಗುತ್ತೆ. ಅದಾದ ನಂತರ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಈ ವಾರದಲ್ಲಿ ಯಾವ ರೀತಿ ಅಂತ ಹೇಳಿ. ಬಿಕಾಸ್ ಇದು 4ನೇ ದಿನ ನಿಮ್ಗೆ ಚಿನ್ನದ ಬೆಲೆ ಕಮ್ಮಿ ಆಗಿರುವಂತದ್ದು. ಸೊ ಕಾದ್ ನೋಡಿ, ಇನ್ನೊಂದ್ 4 ದಿನ ಕಾಯಿರಿ. ಮತ್ತೆ ಡೌನ್ ಆಗ್ತಾ ಇದೆ ಅಂತ ಅಂದ್ರೆ ಡೌನ್ ಆಗುತ್ತೆ, ಖರೀದಿ ಮಾಡಿ. ಮತ್ತೇನಾದ್ರೂ ಸೆಂಟ್ರಲ್ ಅಪ್ ಆಯ್ತು ಅಂದ್ರೆ ವೆಯ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದನ್ನ ಹೇಳ್ತೀನಲ್ಲ ಪ್ರತಿ ಸತಿ, ಇದೊಂಥರ ಸ್ಟಾಕ್ ಮಾರ್ಕೆಟ್ ಇದಂಗೆ. ಯಾವ ಟೈಮಲ್ಲಿ ಏರಿಕೆ ಆಗ್ಬೋದು, ಯಾವ ಟೈಮಲ್ಲಿ ಇಳಿಕೆ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ವೆಯ್ಟ್ ಮಾಡಿ ಅನ್ನೋದು ಒಂದು ಸಜೆಷನ್ ಅಷ್ಟೇನೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ತಿಳಿಸಿ, ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಪ್ರತಿನಿತ್ಯ ನಿಮ್ಗೋಸ್ಕರ ಒಂದಷ್ಟು ಅಪ್ಡೇಟ್ಸ್ ನ ಕೊಡ್ತಾ ಬರ್ತಾ ಇರ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.